3 ಬಾದಾಮಿ ಮಾವಿನ ಹಣ್ಣು ತಗೊಂಡು ಚೆನ್ನಾಗಿ ತೊಳ್ಕೊಂಡು ನೀರೆಲ್ಲ ಒರೆಸಿ ಇಟ್ಟಿದ್ದೀನಿ. ಈಗ ಇದ್ರದ್ದು ಸಿಪ್ಪೆ ತೆಗೆದು ಹಣ್ಣು ಮಾತ್ರ ತಕ್ಕೋಬೇಕು. 3 ಹಣ್ಣಿಂದು ಸಿಪ್ಪೆ ತೆಗೆದು ಹಣ್ಣು ತಕೊಂಡಾದ್ಮೇಲೆ ಅದಿಷ್ಟನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನೀರ್ ಬಳಸ್ದಂಗೆ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೋಡಿ, 2-3 ನಿಮಿಷ ಮಾಡ್ಕೊಂಡ್ರೆ ಈ ತರ ಪೇಸ್ಟ್ ಆಗುತ್ತೆ. ಈಗ ಇದನ್ನೆಲ್ಲ ಒಂದು ತಟ್ಟೆಗೆ ಹಾಕೊಂತಾ ಇದೀನಿ. ಮಾಡೋ ವಿಧಾನ ಅಂತೂ ತುಂಬಾ ಸುಲಭ. 2-3 ನಿಮಿಷದಲ್ಲಿ ಮಾಡ್ಕೊಂಡ್ ಬಿಡ್ಬೋದು. ಈ ತರ ಕೈಯಲ್ಲಿ ನೀಟಾಗಿ ಸವರ್ಕೊಂಡು ಇಟ್ಟಿದ್ದೀನಿ. ನಾನು ಹಾಕಿರೋ ಮೆಜರ್ಮೆಂಟ್ ಅಲ್ಲಿ 2 ತಟ್ಟೆ ಆಗಿದೆ. 1 ತಟ್ಟೆ ಪ್ಲೈನ್ ಮಾಡಿದೀನಿ, ಇನ್ನೊಂದು ತಟ್ಟೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕೊಂಡಿದೀನಿ. ತಿನ್ನಕ್ಕೆ ತುಂಬಾ ರುಚಿಯಾಗಿರುತ್ತೆ. ಎರಡನ್ನು ಬಿಸಿಲಲ್ಲಿ ಇಡ್ತಾ ಇದೀನಿ. ನಿಮಗೆ ಬಿಸಿಲಿಲ್ಲ ಅಂದ್ರೆ ಗಾಳಿಯಲ್ಲೂ ಒಣಗಿಸ್ಬೋದು. 24 ಅವರ್ಸ್ ಅಲ್ಲಿ ಚೆನ್ನಾಗಿ ಒಣಗಿದೆ. ನೋಡಿ ಈ ತರ ಎಷ್ಟು ಕ್ಲೀನ್ ಆಗಿ ಬರ್ತಾ ಇದೆ ಅಂತಂದು. ತೆಳ್ಳಗ್ ಮಾಡಿದೀನಿ ನಾನು ಈ ಸಲ. ದಪ್ಪನು ಮಾಡ್ಕೋಬಹುದು, ತೆಳ್ಳಗೂ ಮಾಡ್ಕೋಬಹುದು. ನೀವು ತೆಳ್ಳಗ್ ಮಾಡ್ಕೊಂಡ್ರೆ ಆ ರುಚಿನೇ ಡಿಫ್ರೆಂಟ್ ಆಗಿರುತ್ತೆ. ಮನೇಲಿ ಎಲ್ರಿಗೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ನೀಟಾಗಿ ಬಂತು, ಎಲ್ಲೂ ಹತ್ಕೊಂಡಿಲ್ಲ, ಮುರಿದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಇದರಲ್ಲಿ ದಪ್ಪನು ಮಾಡ್ಕೋಬಹುದು, ತೆಳ್ಳಗೂ ಮಾಡ್ಕೋಬಹುದು. ಮತ್ತೆ ಇದನ್ನ ಹಣ್ಣೆಲ್ಲ ತೆಗೆದು ಬೇಯಿಸಿ ಮಾಡ್ತಾರೆ. ಎಲ್ಲದಕ್ಕಿಂತ ಸುಲಭ ವಿಧಾನ ಅಂದ್ರೆ ನಾನೀಗ ಮಾಡಿ ತೋರಿಸ್ತಾ ಇರೋದು. ರುಚಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಈಸಿಯಾಗಿ ಮಾಡ್ಕೋಬಹುದು. ನಿಮ್ಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೂ ನೀವು ಈ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಾಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. Download ShareChat.